ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವ್ಲಾಗ್ಸ್ಗಳನ್ನು ನಮ್ಮ ಚಾನಲ್ಲಿಗೆ ಪಬ್ಲಿಷ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೋ. ಹಾಂ ತಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ಗೋಪ್ರೋನ ಯೂಸ್ ಮಾಡ್ತಾ ಇದ್ದೀರಿ, ಯಾರ್ಯಾರು ಮೋಟೋ ಬ್ಲಾಗರ್ಸು, ಅವರಿಗೋಸ್ಕರ ಈ ವಿಡಿಯೋ. ಓಕೆನಾ? ಬನ್ನಿ ಸ್ನೇಹಿತರೆ, ನಾನು ರೀಸೆಂಟಾಗಿ ಒಂದು ಶಾರ್ಟ್ ರೈಡ್ ಮಾಡಿದ್ದೆ. ನಿಮಗೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರಿ. ಭಾಗ್ಮನೆ ಟೆಕ್ ಪಾರ್ಕ್ ಕಡೆಗೆ ಒಂದು ನನ್ನ ಹೊಸ ಮೋಟೋ ಬ್ಲಾಗ್ ಸೆಟಪ್ಪನ್ನು ಟೆಸ್ಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಪ್ಲೇಸಿಗೆ ಹೋಗಿದ್ದೆ. ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ, ನನಗೆ ಕೆಲಸ ಇರುತ್ತೆ, ಅಲ್ಲಿ ಕೆಲಸಕ್ಕೋಸ್ಕರ ಹೋಗ್ತಾ ಇರ್ತೀನಿ. ಸೊ ಮೋಟೋ ಬ್ಲಾಗ್ ಸೆಟಪ್ ಟೆಸ್ಟಿಂಗ್ ಮಾಡೋದಕ್ಕೆ ನಂಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಅನ್ನಿಸ್ತು. ಏನಕ್ಕಂತಂದರೆ ಅದೇನು ಇಂಗ್ಲೀಷಲ್ಲಿ ಅಂತಾರಲ್ಲಪ್ಪ, ಆ್ಯಂಬಿಯನ್ಸ್ ಏನೋ ಅಂತಾರಲ್ಲ, ಆ ಥರದ್ದೆಲ್ಲ. ಅಂದರೆ ಅಲ್ಲಿ ವಾತಾವರಣ ಸಖತ್ತಾಗಿದೆ, ರೋಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಕ್ಯಾಮ್ರಾ ಆ್ಯಂಗಲೆಲ್ಲ ಯಾವ ಥರ ಇದೆ, ಯಾವ ಥರ ಬರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ನಾವು ನೋಡಿಕೊಂಡು ಸೆಟಪ್ ಮಾಡ್ಕೋಬೋದು. ಅದಕ್ಕೋಸ್ಕರ ಆ ಜಾಗನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೀವೆಲ್ಲ ನೋಡಿರ್ತೀರಿ. ಸೊ ಆ ರೈಡ್ನ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇನ್ನೊಂದು ರೈಡ್ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಮೆಮೊರಿ ಕಾರ್ಡಲ್ಲಿ ಇದ್ದ ಡೇಟಾನೆಲ್ಲ ನಾನು ನನ್ನ ಸಿಸ್ಟಮಿಗೆ ಹಾಕ್ಕೊಂಡು ಎಡಿಟ್ ಮಾಡಿ, ವಿಡಿಯೋ ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಏನು ರೆಕಾರ್ಡ್ ಆಗಿತ್ತು ಅದರ ಡೇಟಾನ ನನ್ನ ಕಂಪ್ಯೂಟ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೆ. ಸೊ ಟ್ರಾನ್ಸ್ಫರ್ ಮಾಡ್ಕೊತಾ ಇರಬೇಕಾದ್ರೆ ಏನಾಯಿತು ಅಂತಂದರೆ, ಗೋಪುರ ಇದ್ದಕ್ಕಿದ್ದಂತಲೇ ಫುಲ್ ಹೀಟ್ ಆಗಿಬಿಟ್ಟು ಟಪ್ ಅಂತ ಒಂದು ಸೌಂಡ್ ಬಂತು. ಒಂದು ಸಲ ಭಯ ಆಯಿತು, ಪಟ್ನ ಡಿಸ್ಕನೆಕ್ಟ್ ಮಾಡಿದೆ. ಆಮೇಲೆ ನೋಡ್ತೀನಿ ಬ್ಯಾಟ್ರಿ ಫುಲ್ ಬೂಸ್ಟ್ ಆಗಿಬಿಟ್ಟಿದೆ. ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ, ನೋಡ್ಕೊಂಬನ್ನಿ. ಸ್ನೇಹಿತರೆ ನೋಡಿ, ಇದು ನನ್ನ ಗೋಪುರ ಆಯಿತಾ. ಬ್ಯಾಟ್ರಿ ಡೆಡ್ ಆಗಿದೆ ಅಂತ ಹೇಳ್ತಾ ಇದ್ನಲ್ಲ, ಇವತ್ತು ಬ್ಯಾಟ್ರಿ ಖಾಲಿ ಆಯಿತು. ಚೇಂಜ್ ಮಾಡೋಣ ಅಂತ ನೋಡ್ತೀನಿ. ನೋಡಿ ಹೆಂಗಾಗಿದೆ, ಫುಲ್ ಊಷ್ಟು ಹೀಟ್ ಆಗಿಬಿಟ್ಟು. ಬ್ಯಾಟ್ರಿ ತೆಗಿಯೋಕ್ಕೆ ಅಂತ ಹೋದೆ, ಕಿತ್ಕೊಂಡೇ ಬಂದ್ಬಿಡ್ತು. ನೋಡಿ ಕಾಣಿಸ್ತಾ ಇದೆಯಾ? ಇದು ಬ್ಯಾಟ್ರಿ ಮೇಲ್ಗಡೆ ಇರುತ್ತೆ. ಶಟ್, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಈ ಬ್ಯಾಟ್ರಿನ ಹೊರಗಡೆ ತೆಗಿಬೇಕು, ಇಲ್ಲಾಂತಂದರೆ ಇನ್ನೂ ಡೇಂಜರು. ನೋಡೋಣ, ತೆಗಿಯೋಕ್ಕೆ ಪ್ರಯತ್ನ ಮಾಡ್ತೀನಿ. ತೆಗೆದ್ರೆ ಬ್ಲಾಗ್ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ರೀ ಸ್ನೇಹಿತರೆ. ನಾನು ಇವಾಗ ನನ್ನ ಹತ್ರ ಇದೊಂದು ಪೋರ್ಟೇಬಲ್ ಕಟಿಂಗ್ ಪ್ಲೇಯರ್ ಇತ್ತು ನೋಡಿ, ಈ ಥರ ಇತ್ತು. ತುಂಬ ವರ್ಷದ ಹಿಂದೆ ತೊಗೊಂಡಿರೋವಂಥದ್ದು. ಇಲ್ಲಿ ತನಕ ನನ್ನ ಜೊತೆಗಿದೆ, ಬಟ್ ಇದನ್ನು ಯೂಸೇ ಮಾಡಿಲ್ಲ. ಬಟ್ ಇವತ್ತು ಯೂಸಿಗೆ ಬಂತು ನೋಡಿ. ಇದು ನನ್ನ ಬ್ಯಾಗಲ್ಲಿ ಇದ್ದಿದ್ದಕ್ಕೆ ಈಸಿಯಾಗಿ ತೆಗಿಯೋಕ್ಕಾಯ್ತು ನೋಡಿ. ಚಿಕ್ಕದು ಕಟಿಂಗ್ ಪ್ಲೇಯರು. ನಾನು ಟ್ರಾವೆಲ್ ಎಲ್ಲ ಹೋಗಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ತೀನಿ, ಏನಕ್ಕಾರು ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ನನಗೆ ಉಪಯೋಗಕ್ಕೆ ಬಂದಿದೆ ನೋಡಿ. ಇದನ್ನು ಕ್ಲೀನಾಗಿ ಇದನ್ನು ಹೀಗೆ ಹಿಡ್ಕೊಂಡು ಎಳೆಯೋಣ, ಬರುತ್ತೆ ನೋಡೋಣ. ಎಸ್ ಗೈಸ್, ಫೈನಲಿ ನನ್ನ ಗೋಪ್ರೋ ಬ್ಯಾಟ್ರಿ ಕ್ಯಾಮ್ರಾದಿಂದ ಹೊರಗಡೆ ತೆಗೆದಿದ್ದೀನಿ ಸಕ್ಸಸ್ಫುಲ್ಲಿ ಆಗಿ. ತುಂಬ ಖುಷಿ ಆಯಿತು, ತುಂಬ ಹೆದರೋಗ್ಬಿಟ್ಟಿದ್ದೆ. ನಂತರ ಇದು ಯಾರಿಗೂ ತೆಗಿಯೋಕ್ಕಾಗಲ್ಲ, ಸ್ವಲ್ಪ ಕಷ್ಟನೇ. ಎಲ್ಲರೂ ಸರ್ವಿಸ್ ಸೆಂಟ್ರ್ ತೊಗೊಂಡೋಗ್ತಾರೆ, ಬಟ್ ನನಗೆ ಇದರಲ್ಲೆಲ್ಲ ಸ್ವಲ್ಪ ಮಾಹಿತಿ ಇದೆ. ಸೊ ಹಾಗಾಗಿ ಸಕ್ಸಸ್ಫುಲ್ಲಾಗಿ ಯಾವುದೇ ತರಹದ ಡ್ಯಾಮೇಜ್ ಇಲ್ಲದೇ ಕ್ಲೀನಾಗಿ ತೆಗೆದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕ್ಯಾಮ್ರಕ್ಕೆ ಯಾವುದೇ ಥರ ಡ್ಯಾಮೇಜ್ಗಳಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಪಕ್ಕ ಡ್ಯಾಮೇಜ್ ಆಗಿರೋದು. ಬಟ್ ಸದ್ಯ ದೇವ್ರ ದಯದಿಂದ ಗೋಪುರ ಉಳಿತು. ಇದು ನೋಡಿ, ಇದು ಹೊಟ್ಟೆ ಬಂದೋಗ್ಬಿಟ್ಟಿದೆ, ಕಾಣಿಸ್ತಾ ಇದೆ ನಿಮಗೆ ನೋಡಿ, ಊದ್ಕೊಂಡ್ಬಿಟ್ಟಿದೆ. ಇದು ಡೇಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ, ಇದ್ದಕ್ಕಿದ್ದಂತೆ ಚಟ್ ಅಂತ ಒಂದು ಸೌಂಡ್ ಬಂತು. ನೋಡ್ತೀನಿ ಹೊಟ್ಟೆ ಬಂದೋಗ್ಬಿಟ್ಟಿದೆ ನೋಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬ್ಲಾಸ್ಟ್ ಆಗುತ್ತೆ. ಸೊ ಇದು ಡೇಂಜರಸ್, ತುಂಬ ಹೊತ್ತು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ. ಸೊ ಇದನ್ನು ಬಿಸಾಕ್ಬಿಡೋಣ, ಓಕೆನಾ? ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ರೀಸೆಂಟಾಗಿ ಈ ಗೋಪ್ರೋ ಕ್ಯಾಮ್ರಾನ ಉಪಯೋಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಕ್ಯಾಮ್ರಾನ ಮನೆಯಲ್ಲೇ ಇಟ್ಬಿಟ್ಟಿದ್ದೆ. ಒಂದು ಎರಡೂವರೆ ವರ್ಷ ನಾನು ಯೂಸೇ ಮಾಡಿಲ್ಲ. ಆ್ಯಕ್ಷನ್ 2 ಇತ್ತು, ನಾನು ವ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಆ್ಯಕ್ಷನ್ 2 ಕ್ಯಾಮ್ರಾ ಇತ್ತು, DJI ಅವ್ರದ್ದು. ಅದಕ್ಕೋಸ್ಕರ ಅದು ಇನ್ನೂ ಕಂಫರ್ಟಬಲ್ ಇತ್ತು, ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದು ಹೊಗೆ ಹಾಕ್ಸ್ಕೊಂಡ್ಮೇಲೆ
ತಿರ್ಗಾ ವಾಪಸ್ ಗೋಪ್ರೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಯೂಸ್ ಮಾಡದೇ ಇರುವ ಕಾರಣದಿಂದಾಗಿ 2 ಬ್ಯಾಟ್ರಿಗಳು ಕೂಡ ಬೂಸ್ಟ್ ಆಗಿದೆ. ಸೊ ಇನ್ನು ವ್ಲಾಗ್ಗಳನ್ನೆಲ್ಲ ಒಳ್ಳೊಳ್ಳೆ ನಿಮ್ಮ ಪ್ರೀತಿ ತೋರಿಸಿ ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ 2 ಬ್ಯಾಟ್ರಿನೂ ಹೊಗೆ ಹಾಕ್ಕೊಂಡಿದ್ದೆ. ಗೋಪ್ರೋ ಬ್ಯಾಟ್ರಿ ಕೂಡ ಹೊಗೆ ಹಾಕ್ಕೊಂಡಿದ್ದೆ. ಟೆಲ್ಸಿನ್ ಅವ್ರದ್ದಂತೂ ನೀವು ನೋಡಿದ್ರಿ. ಗೋಪ್ರೋ ಬ್ಯಾಟ್ರಿ ಒರಿಜಿನಲ್ ಅಂದರೆ ನನ್ನ ಕ್ಯಾಮ್ರಕ್ಕೆ ಏನು ಒರಿಜಿನಲ್ ಬ್ಯಾಟ್ರಿ ಕೊಟ್ಟಿರ್ತಾರೆ ಅದಂತೂ ಬ್ಯಾಟ್ರಿ ಬ್ಯಾಕಪ್ಪೇ ಬರೋಲ್ಲ. ಒಂದು 5 ನಿಮಿಷ ಆದ ತಕ್ಷಣ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ ಕ್ಯಾಮ್ರಾ. ಅದಕ್ಕೋಸ್ಕರ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. G2 ಪ್ರಾಡಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಟೆಲ್ಸಿನ್ ಬ್ಯಾಟ್ರಿ 2800 ರೂಪಾಯಿ ಅಂತ ಅಂದರು. ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಗೋಪ್ರೋ ಬ್ಯಾಟ್ರಿ ಎಷ್ಟಾಗುತ್ತೆ ಅಂತ ಕೇಳಿದೆ. 2800-900 ರೂಪಾಯಿನೂ ಹೇಳಿದ್ರು. ಬಟ್ ನನಗೆ ಅಮೆಝಾನಲ್ಲಿ ಒಂದು ಪ್ರೈಸಿಗೆ ಪರ್ಚೇಸ್ ಮಾಡಿದೆ. ಗೋಪ್ರೋ ಹೀರೋ 9 ಬ್ಲ್ಯಾಕ್ದು ಎಂಡ್ಯೂರೋ ಬ್ಯಾಟ್ರಿ ಅಂತ. ಈ ಬ್ಯಾಟ್ರಿನ ನಾನು ಇನ್ನೂವರೆಗೂ ಉಪಯೋಗಿಸಿಲ್ಲ. ಬಟ್ ನನಗೆ ಇದು ಹೊಸದು ಬ್ಯಾಟ್ರಿ. ನಾನು ಟೆಲ್ಸಿನ್ ಉಪಯೋಗಿಸಿದ್ದೀನಿ. ಟೆಲ್ಸಿನ್ ಅವ್ರದ್ದು 2 ಮಾಡೆಲ್ಗಳು ಬರುತ್ತೆ. ನೆನಪಿಲ್ಲ ನನಗೆ. ಒಟ್ಟಿನಲ್ಲಿ ಟೆಲ್ಸಿನ್ ಅವ್ರದ್ದು 2 ಮಾಡೆಲ್ ಬ್ಯಾಟ್ರಿ ಬರುತ್ತೆ. 2 ಮಾಡೆಲ್ ಬ್ಯಾಟ್ರಿಗಳು ನನ್ನ ಹತ್ರ ಇತ್ತು. ಅದು ಬಿಟ್ಟರೆ ನನ್ನ ಗೋಪ್ರೋಕ್ಕೆ ಜೊತೆಗೆ ಬಂದಿರುವಂಥದ್ದು ಗೋಪ್ರೋ ಒರಿಜಿನಲ್ ಬ್ಯಾಟ್ರಿ. ಇವಾಗ ಎಂಡ್ಯೂರೋ ಬ್ಯಾಟ್ರಿನ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿಬಿಟ್ಟು ತರಿಸಿದ್ದೀನಿ. ಎಂಡ್ಯೂರೋ ಬ್ಯಾಟ್ರಿಗೆ ನಿಮಗೆ 3600 ರೂಪಾಯಿನ ಆಗುತ್ತೆ. ಸೊ G2 ಪ್ರಾಡಕ್ಟಲ್ಲಿ ಯಾಕೆ ತೊಗೊಂಡಿಲ್ಲ ಅಂತಂದರೆ ಅದಕ್ಕೊಂದು ರೀಸನ್ ಇದೆ. ಅದಕ್ಕೋಸ್ಕರ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ 3600 ರೂಪಾಯಿ. ಸೊ ಇವಾಗ ಅಮೆಝಾನಿಂದ ಪ್ಯಾಕೇಜ್ ಬಂದಿದೆ. ಇವಾಗ ಅದನ್ನು ಅನ್ಬಾಕ್ಸ್ ಮಾಡಿ ಬ್ಯಾಟ್ರಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ನನಗೆ ಅಮೆಝಾನ್ ಕಡೆಯಿಂದ ಪಾರ್ಸಲ್ ಬಂದಿದೆ. ಇವಾಗ ಅನ್ಬಾಕ್ಸ್ ಮಾಡೋಣ. ಸ್ನೇಹಿತರೆ, ಇದ್ರಲ್ಲಿ ಏನಿಲ್ಲ, ಬರೀ ಗೋಪ್ರೋ ಬ್ಯಾಟ್ರಿ ಅಷ್ಟೇ ಇರೋದು. ನಾನು ಅಮೆಝಾನ್ ಪ್ರೈಮ್ ಮೆಂಬರ್ಶಿಪ್ ಇದ್ದಿದ್ದಕ್ಕಾಗಿ ಒಳ್ಳೆ ಪ್ಯಾಕೇಜ್ ಕಳಿಸಿದ್ದಾರೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ, ತೆಗಿಯೋಣ. ಇದೇನಕ್ಕೂ ಬರಲ್ಲ, ಸೈಡಿಗೆ ಇಟ್ಬಿಡೋಣ. ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಒರಿಜಿನಲ್ ಗೋಪ್ರೋ ಎಂಡ್ಯೂರೋ ಬ್ಯಾಟ್ರಿ ಕಾಣಿಸ್ತಾ ಇದೆಯಾ? ಬಾಕ್ಸ್ ಪ್ಯಾಕೇಜ್ ನೋಡೋದಕ್ಕೆ ಈ ಥರ ಸಿಗುತ್ತೆ. ಒರಿಜಿನಲ್ ಬ್ಯಾಟ್ರಿ ಇದು, ಆಯಿತಾ? ಗೋಪ್ರೋದವ್ರದ್ದೇನೆ. ಬ್ಯಾಕ್ ಸೈಡಲ್ಲಿ ನಿಮಗೆ MRP ಇದೆಲ್ಲ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಬಾಕ್ಸ್ ಏನು ಇಂಪಾರ್ಟೆಂಟ್ ಅಲ್ಲ, ತಗೊಳ್ಳಿ. ಇವಾಗ ಈ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಆಲ್ರೆಡಿ ಓಪನ್ ಬಾಕ್ಸ್ ಡೆಲಿವರಿ ಇತ್ತು, ಅದಕ್ಕೋಸ್ಕರ ನಾನು ನೋಡಿದ್ದೀನಿ. ಸ್ನೇಹಿತರೆ, ಇವಾಗ ಈ ಬಾಕ್ಸನ್ನು ಓಪನ್ ಮಾಡೋಣ. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಬಾಕ್ಸ್ ಇಲ್ಲಿದೆ. ಬ್ಯಾಟ್ರಿಯಲ್ಲಿ ಗುರು ಬ್ಯಾಟ್ರಿನ ನನ್ನ ಗೋಪ್ರೋಕ್ಕೆ ಹಾಕ್ಕೊಂಡಿದ್ದೀನಿ. ನೋಡೋಣ, ಟೆಸ್ಟಿಂಗ್ ಮಾಡ್ತಾಯಿದ್ದೆ ಎಷ್ಟು ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ. ನನ್ನ ಬ್ಯಾಟ್ರಿ ಗೋಪ್ರೋದಲ್ಲಿದೆ, ತೆಗೆದು ತೋರಿಸ್ತೀನಿ. ಸ್ನೇಹಿತರೆ, ಬ್ಯಾಟ್ರಿ ಇದ್ರೊಳಗಡೆ ಇದೆ. ಇವಾಗ ಒಂದು ವಿಚಾರ ಹೇಳ್ತೀನಿ ಕೇಳಿ. ಇವಾಗ ನಾವು ಹೆಲ್ಮೆಟಿಗೆ ನಾವು ಆ್ಯಕ್ಷನ್ ಕ್ಯಾಮ್ರಾನ ಈ ಥರ ಮೌಂಟ್ ಮಾಡ್ಕೊಂಡಿರ್ತೀವಿ, ಸರಿನಾ? ಬ್ಯಾಟ್ರಿ ಖಾಲಿ ಆಯಿತು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತಿದ್ದೆ, ಬಟ್ ನಿಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ನೋಡಿ, ಇವಾಗ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂದರೆ ಈ ಮೀಡಿಯಾ ಮೋಡ್ ಕವರ್ ತೆಗೆದುಬಿಟ್ಟು ಇದನ್ನು ಹೊರಗಡೆ ತೆಗಿಬೇಕು, ಓಕೆನಾ? ಅದನ್ನು ಹೊರಗಡೆ ತೆಗೆದು ನೀವು ನೋಡ್ತಾ ಇದ್ದೀರಾ, ಇದ್ರ ಒಳಗಡೆ ಇರುತ್ತೆ ಬ್ಯಾಟ್ರಿ. ಇಷ್ಟೊಂದೆಲ್ಲ ಸಮಸ್ಯೆ. ಅದು ಮೌಂಟ್ ಆಗಿರುತ್ತೆ, ಆ ಮೌಂಟನ್ನೆಲ್ಲ ಬಿಚ್ಕೊಂಡು ಇಷ್ಟೆಲ್ಲ ಒದ್ದಾಡಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಬಾಕ್ಸ್ ಒಳಗಡೆ ಬಾಕ್ಸ್ ಪ್ಯಾಕೇಜ್ ಈ ಥರ ಇರುತ್ತೆ. ಈ ಬಾಕ್ಸಲ್ಲಿ ಬರೀ ಬ್ಯಾಟ್ರಿ ಒಂದೇ ಕೊಟ್ಟಿರ್ತಾರೆ. ಇದು ಬಿಟ್ಟರೆ ಯೂಸರ್ ಮೆನ್ಯುವಲೆಲ್ಲ ಕೊಟ್ಟಿರ್ತಾರೆ. ಸೊ ಇದೊಂದೇ ಬ್ಯಾಟ್ರಿ. ಇದು ಒಂದು ಬ್ಯಾಟ್ರಿಗೆ 3600 ರೂಪಾಯಿ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸ್ನೇಹಿತರೆ ಗೋಪ್ರೋ. ನೋಡಿ, ವ್ಲಾಗ್ಸ್ ಮಾಡೋದಕ್ಕೆ ನೀವು ವ್ಲಾಗ್ಸ್ಗಳನ್ನು ನೋಡಲ್ಲ, ಬಟ್ ರಿಯಾಲಿಟಿ ನೋಡಿ. ಇದು ಒಂದು ಚಿಕ್ಕ ಬ್ಯಾಟ್ರಿಗೆ 3600 ರೂಪಾಯಿ. ಈ ತಿಂಗಳ ಒಳ್ಳೆ ಟ್ಯಾಕ್ಸ್ ಬಿದ್ದಿದೆ ನನಗೆ ನೋಡಿ. ಇದಕ್ಕೆ ಗೋಪ್ರೋ ಎಂಡ್ಯೂರೋ ಬ್ಯಾಟ್ರಿ ಅಂತಾರೆ. ಇದು ಎಷ್ಟು MAH ಅಂತ ಗೊತ್ತಿಲ್ಲ ನನಗೂ, ಇವಾಗಷ್ಟೇ ನಾನು ಗಮನಿಸ್ತಾ ಇರೋದು. ಇದು ಹೇಳ್ತೀನಿ ಎಷ್ಟು MAH ಅಂತ.
ಸ್ನೇಹಿತರೆ, ಈ ಬ್ಯಾಟ್ರಿ ಎಷ್ಟು MH ಅಂತ ನೋಡಿದೆ, ಬಟ್ ತುಂಬ ಚಿಕ್ಕ ಅಕ್ಷರದಲ್ಲಿದೆ, ಕಾಣಿಸ್ತಾ ಇಲ್ಲ. ನನಗನ್ನಿಸ್ದಂಗೆ 1900 MH ಏನೋ ಆಗಿರ್ಬೋದು. ಸೊ ಎಂಡ್ಯೂರೋ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು ಒಂದು ರೇಂಜಿಗೆ ಕೋಲ್ಡ್ ವೆದರ್ಲೆಲ್ಲ ನಾವು ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು, ತಡ್ಕೊಳ್ಳುತ್ತೆ. ಸೊ ಇದ್ರದ್ದು ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ ಅಂತಂದರೆ ಒಂದು 40-45 ನಿಮಿಷ. ಅಂದರೆ ಈ ವೆದರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಸೆಕೆ ಇದ್ದರೆ ಒಂದು ಹಾಫ್ ಆನ್ ಅವರು, 40-45 ನಿಮಿಷ ಮ್ಯಾಕ್ಸಿಮಮ್ ಅಂತಂದ್ರೆ 1 ಅವರು ಬ್ಯಾಕಪ್ ಬರ್ಬೋದು ಅಷ್ಟೇ ಈ ಬ್ಯಾಟ್ರಿಯಲ್ಲಿ. ನಮ್ಮ DJI ಆ್ಯಕ್ಷನ್ 5 ಪ್ರೋದಲ್ಲೆಲ್ಲ 3 ಅವರ್ಸ್ 4 ಅವರ್ಸ್ ಎಲ್ಲ ಬ್ಯಾಕಪ್ ಬರುತ್ತೆ. ಬಟ್ ನಮ್ಮ ಗೋಪುರದಲ್ಲಿ ಬರೀ ಒಂದು 45 ನಿಮಿಷದಿಂದ 50 ನಿಮಿಷದ ತನಕ ನಮಗೆ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು. ಅಂದರೆ ನಾವು ಕಂಟಿನ್ಯೂಸ್ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಅಂತಂದರೆ ಒಂದು 45 ನಿಮಿಷ ಹಿಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಕಷ್ಟನೇ. ಸ್ವಲ್ಪ ಚಳಿಗಾಲದಲ್ಲೆಲ್ಲ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದು. ಅಂದರೆ ಅಷ್ಟೊಂದು ಕ್ಯಾಮ್ರಾ ಹೀಟ್ ಆಗೋಲ್ಲ, ಆಯಿತಾ. ಇವಾಗ ನಾವು ಮೋಟೋ ವ್ಲಾಗಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ಕೈಯಲ್ಲಿ ಹಿಡ್ಕೊಂಡು ರೆಕಾರ್ಡ್ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ. ಕೈಯಲ್ಲಿ ಹಿಡ್ಕೊಂಡು ನಾವು ಲೈಫ್ ಸ್ಟೈಲ್ ವ್ಲಾಗ್ ಆಗಿರ್ಬೋದು ಎಲ್ಲ ಮಾಡ್ತಾಯಿದ್ರೆ ತುಂಬ ಹೀಟ್ ಆಗಿಬಿಡುತ್ತೆ ಕ್ಯಾಮ್ರಾ. ಅದೇ ನಾವು ಬೈಕಲ್ಲಿ ರೈಡ್ ಮಾಡ್ತಾ ವ್ಲಾಗ್ ಮಾಡ್ತಾಯಿದ್ರೆ ಸ್ವಲ್ಪ ಗಾಳಿ ತಾಗ್ತಾ ಇರುತ್ತೆ, ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಬ್ಯಾಟ್ರಿನ ತೊಗೊಂಡೆ. 3600 ರೂಪಾಯಿ ಇಲ್ಲಿ ಖರ್ಚಾಯಿತು. ಆಮೇಲೆ ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರಿ, ನನ್ನ ಮೋಟೋ ಬ್ಲಾಗ್ ಸೆಟಪ್ಪನ್ನು ಹೊಸದಾಗಿ ಮಾಡ್ಕೊಂಡಿದ್ದೀನಿ. ಚಿನ್ ಮೌಂಟ್ ಕೂಡ ಹೊಗೆ ಹಾಕಿಸ್ಕೊಂತು. ಸೊ ಸಖತ್ತು ಟ್ಯಾಕ್ಸ್ ಬಿದ್ದಿದೆ. ಎಲ್ಲ ನಿಮಗೋಸ್ಕರ ಇಷ್ಟೊಂದು ಖರ್ಚು ಮಾಡ್ತಾ ಇರೋದು. ನಾನು 2-3 ಬ್ಯಾಟ್ರಿ ಒಂದೇ ಸಲ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಅದು ಯೂಸ್ ಆಗದೆ ಹೋದರೆ ಮತ್ತು ತಿರ್ಗಿ ಹಾಳಾಗುತ್ತೆ. ಇವಾಗ ಒಂದೇ ಬ್ಯಾಟ್ರಿಯಲ್ಲಿ ಚೆನ್ನಾಗಿ ಉಪಯೋಗಿಸೋಣ ಅಂತ ಹೇಳ್ಬಿಟ್ಟು ಒಂದೇ ಬ್ಯಾಟ್ರಿ ಸಾಕು ಅಂತ ಹೇಳ್ಬಿಟ್ಟು ಒಂದು ಬ್ಯಾಟ್ರಿ ತರಿಸ್ಕೊಂಡಿದ್ದೀನಿ. ಓಕೆನಾ. ಆಲ್ರೆಡಿ ಕೆಲವೊಂದಿಷ್ಟು ವ್ಲಾಗ್ಗಳನ್ನೆಲ್ಲ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ನಾವು ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.